ಹೋಟೆಲ್ಗಳು ಬಂದ್, ಉದ್ಯೋಗಿಗಳಿಗೆ ಸಂಕಷ್ಟ. ಬೈ ಟು ಕಾಫಿ, ಐಡಿಸಿ ಹೋಟೆಲ್ಗಳು ಕ್ಲೋಸ್, ಇಂದಿರಾ ಕ್ಯಾಂಟೀನ್ಗಳಿಗೆ ಹೆಚ್ಚಿದ ಡಿಮ್ಯಾಂಡ್. ರಂಜಾನ್ ಹಬ್ಬಕ್ಕೂ ಗ್ಯಾಸ್ ಬರೆ. ಈ ಸುದ್ದಿಯನ್ನು ನೋಡೋಣ. ಗ್ಯಾಸ್ ಸಮಸ್ಯೆ ನ್ಯೂಸ್ ಟಾಪ್ನಲ್ಲಿ. ಗ್ಯಾಸ್ ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿನ ಹೋಟೆಲ್ಗಳ ಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತ ನೋಡಿದ್ರೆ ಎಂತವರು ಶಾಕ್ ಆಗ್ತಾರೆ. ಆನಂದ್ ರಾವ್ ಸರ್ಕಲ್ನಲ್ಲಿ ಇರುವ ಕೃಷ್ಣಸಾಗರ ಹೋಟೆಲ್ ಯುದ್ಧಕ್ಕೂ ಮುನ್ನ ಗ್ರಾಹಕರಿಂದ ಗಿಜಿಗುಡ್ತಾ ಇತ್ತು. ಆದರೆ ಯುದ್ಧದ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಕೃಷ್ಣಸಾಗರ ಹೋಟೆಲ್ ಬಂದ್ ಆಗಿದೆ. 40 ಸಿಬ್ಬಂದಿ ಬೀದಿಗೆ ಬಿದ್ದಿದ್ದಾರೆ. ಮುಂದಿನ ಗ್ಯಾಸ್ ಪೂರೈಕೆ ಆಗುವವರೆಗೂ ಕೂಡ, ಕಮರ್ಷಿಯಲ್ ಸಿಲಿಂಡರ್ ಸಿಗುವವರೆಗೂ ಕೂಡ ಹೋಟೆಲ್ ಸಂಪೂರ್ಣವಾಗಿ ಬಂದಿರುತ್ತೆ. ಇದು ಕೇವಲ ಒಂದು ಹೋಟೆಲ್ ಕಥೆಯಲ್ಲ, ಗಾಂಧಿನಗರದ ಸುತ್ತಮುತ್ತ ಇರುವಂತಹ 4ಕ್ಕೂ ಹೆಚ್ಚು ಹೋಟೆಲ್ಗಳ ಕಥೆವಿದೆ. ಇಲ್ಲಿರುವಂತಹ ಸರಿಸುಮಾರು 40ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸವನ್ನ ಮಾಡ್ತಾರೆ. ಅವರ ಬದುಕೇನು, ಅವರ ಕಥೆ ಏನು? ಸಿಲಿಂಡರ್ ಅಭಾವದಿಂದ ಬಸವನಗುಡಿಯಲ್ಲಿ ಇರುವ ಬೈ ಟು ಕಾಫಿ ಹೋಟೆಲ್ ಕ್ಲೋಸ್ ಆಗಿದೆ. ಗಾಂಧಿನಗರದಲ್ಲಿ ಇರುವ ಐಡಿಸಿ ಹೋಟೆಲ್ ಕೂಡ ಬಂದ್ ಮಾಡಲಾಗಿದೆ. ಶೇಷಾದ್ರಿಪುರಂನಲ್ಲಿ ಇರುವ ಸನ್ಮಾನ್ ಹೋಟೆಲ್ನಲ್ಲಿ ಸೌತ್ ಇಂಡಿಯಾ ಮೀಲ್ಸ್ ಸಿಗ್ತಾ ಇಲ್ಲ, ನಮ್ಮಲ್ಲಿ ಲಿಮಿಟೆಡ್ ಫುಡ್ ಸಿಗುತ್ತೆ ಅಂತ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ನೋಡಬಹುದು, ಗ್ರಾಹಕರ ಗಮನಕ್ಕೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ತೊಂದರೆ ಇರೋದ್ರಿಂದ ಲಿಮಿಟೆಡ್ ಐಟಮ್ ದೊರೆಯುತ್ತದೆ. ದಯವಿಟ್ಟು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಅದರಲ್ಲೂ ಪ್ರಮುಖವಾಗಿ ಸೌತ್ ಇಂಡಿಯನ್ ಮೀಲ್ಸ್, ಸನ್ಮಾನ್ ಹೋಟೆಲ್ನಲ್ಲಿ ಬಹಳ ಫೇಮಸ್ ಆಗಿರುವಂತಹ ಸೌತ್ ಇಂಡಿಯನ್ ಮೀಲ್ಸ್ಗೂ ಕೂಡ ಈಗ ಬ್ರೇಕ್ ಹಾಕಿರುವಂಥದ್ದು. ಹೋಟೆಲ್ಗಳಲ್ಲಿ ಉಪಹಾರ, ಊಟದ ದರ ಕೊಂಚ ಏರಿಕೆಯಾಗಿದ್ದರಿಂದ ಜನರು ಇಂದಿರಾ ಕ್ಯಾಂಟೀನ್ಗಳತ್ತ ಮುಖ ಮಾಡ್ತಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ನ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ರಾಹಕರು ಗಿಜಿಗುಡ್ತಾ ಇದ್ರು. ಬೇರೆ ಬೇರೆ ಹೋಟೆಲ್ಗಳಲ್ಲಿ ಈಗಾಗಲೇ ಏನು ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ತಿಂಡಿಗಳ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಒಂದಷ್ಟು ಹೋಟೆಲ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಬಹುತೇಕ ಭಾಗದಲ್ಲಿ ಕ್ಲೋಸ್ ಮಾಡಿದ್ರು. ನೆನ್ನೆ ಕೂಡ ಕ್ಲೋಸ್ ಆಗಿತ್ತು, ಆದರೆ ಇವತ್ತು ಮಧ್ಯಾಹ್ನ ಮತ್ತೆ ಓಪನ್ ಮಾಡಿದ್ದಾರೆ. ಯಾಕಂದರೆ GB ಆಯುಕ್ತರ ಸೂಚನೆ ಮೇರೆಗೆ ಒಂದಷ್ಟು ಸಿಲಿಂಡರ್ಗಳಿಗೆ ಗ್ಯಾಸ್ ರೀಫಿಲ್ ಮಾಡುವ ಮೂಲಕ ಸಪ್ಲೈ ಮಾಡಿದ್ದಾರೆ. ನಂದಿನಿ ಲೇಔಟ್ನ ಫುಡ್ ಸ್ಟ್ರೀಟ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸೌದೆ ಒಲೆಗೆ ಜೈ ಎಂದಿದ್ದಾರೆ. ರಸ್ತೆ ಬದಿಯ ಬಹುತೇಕ ಫುಡ್ ಕಾರ್ಟ್ಗಳಲ್ಲೂ ಸೌದೆ ಒಲೆ ರಾರಾಜಿಸ್ತಾ ಇದ್ವು. ಹೋಟೆಲ್ ಉದ್ಯಮ ಮಂಕಾಗಿರೋದ್ರಿಂದ ಮೀನು ವ್ಯಾಪಾರವೂ ಕುಸಿದಿದೆ. ಹೀಗಾಗಿ ಶಿವಾಜಿನಗರದ ರಜಲ್ ಮಾರ್ಕೆಟ್ನಲ್ಲಿ 150ಕ್ಕೂ ಹೆಚ್ಚು ಮೀನಿನ ವ್ಯಾಪಾರಿಗಳಿಗೆ ನಷ್ಟವಾಗಿದೆ. ಮೀನುಗಳ ಬೆಲೆ ಕೂಡ ಹೆಚ್ಚಾಗಿದ್ದು ಕೊಂಡುಕೊಳ್ಳೋದಕ್ಕೆ ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಹೌದೌದು ಸರ್, ಜಾಸ್ತಿನೇ ಆಗಿದೆ. ಮುಂಚೆ ನಮಗೆ 400-450 ಒಳಗಡೆ ಸಿಗ್ತಾ ಇತ್ತು, ಇವಾಗ 550 ಆಗ್ಬಿಟ್ಟಿದೆ. 1 kgಗೆ ಆಲ್ಮೋಸ್ಟ್ 100 ರೂಪೀಸ್ ಜಾಸ್ತಿ ಆಗಿದೆ. ಇತ್ತ ಸಿಲಿಂಡರ್ ಪೂರೈಕೆ ಇಲ್ಲದೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಬಿಸಿ ತಟ್ಟಿದೆ. ಗ್ಯಾಸ್ ಸಿಗದೆ ಕಂಪನಿಯಲ್ಲಿ ಕೆಲಸವಿಲ್ಲದೆ ಕಾರ್ಮಿಕರು ಕೈಕಟ್ಟಿ ಕೂತಿದ್ದಾರೆ. ಉದ್ಯಮಿಗಳಿಗೂ ಕೋಟಿ ನಷ್ಟವಾಗ್ತಾ ಇದೆ. 50 ಜನ ಇವಾಗಲೂ 50 ಜನ ಇದ್ದಾರೆ. ಸುಮ್ಮನೆ ಕೂರಿಸ್ಬಿಟ್ಟು ಸಂಬಳ ಕೊಡಬೇಕಾಗಿದೆ ಸರ್. ಕೆಲಸ ಮಾಡಲಿಕ್ಕೆ ಗ್ಯಾಸ್ ಇಲ್ಲ ಸರ್. ಹೌದೌದು, ಇಂಡಸ್ಟ್ರಿ ಸಿಕ್ಕಾಬಿಟ್ಟೆ ಸಫರ್ ಆಗುತ್ತೆ ಸರ್. ಮೋರ್ ದೆನ್ ಈಗ ನಾವು 400+ ಕಂಪ್ನಿಗೆ ಸಪ್ಲೈ ಮಾಡ್ತೀವಿ. ಇದು ನಮ್ಮದು ಬೇಸಿಕ್ ರಾ ಮೆಟೀರಿಯಲ್ ಆಗಿರೋದ್ರಿಂದ ನಾವು ಇಲ್ಲಿ ಬೇಸಿಕ್ ಮೆಟೀರಿಯಲ್ ಹೋಗಿಲ್ಲ ಅಂದರೆ 400+ ಕಸ್ಟಮರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಐತಿಹಾಸಿಕ ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಲ್ಲದೆ ಮಧ್ಯಾಹ್ನದ ಅನ್ನದಾಸೋಹ ಬಂದ್ ಆಗಿದೆ. ನಿತ್ಯ ಸಾವಿರಾರು ಭಕ್ತರಿಗೆ ದಾಸೋಹ ನೀಡುತ್ತಾ ಇದ್ದ ಕಲಬುರಗಿಯ ಶರಣಬಸವೇಶ್ವರ ಮಠಕ್ಕೂ ಸಿಲಿಂಡರ್ ಸಮಸ್ಯೆ ತಲೆದೋರಿದೆ. ಸದ್ಯ ಮಠದ ಸಿಬ್ಬಂದಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಏನು ಕಲಬುರಗಿಯ ಪ್ರಸಿದ್ಧ ಏನು ಶರಣಬಸವೇಶ್ವರ ಸಂಸ್ಥಾನ ಮಠ ಏನಿದೆ, ಅದರಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಭಕ್ತರಿಗೆ ಪ್ರಸಾದವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಸುಮಾರು 5 ಬೃಹತ್ ಗಾತ್ರದ ಸೌದೆ ಒಲೆಗಳನ್ನು ರೆಡಿ ಮಾಡಿಕೊಂಡು ಅದರಲ್ಲೇ ಸದ್ಯ ಭಕ್ತರಿಗೆ ಅನ್ನ ಮತ್ತು ಸಾಂಬಾರನ್ನು ಮಾಡ್ತಾ ಇರ್ತಕ್ಕಂಥದ್ದು. ಗ್ಯಾಸ್ ಕೊರತೆಯಿಂದಾಗಿ ಕೋಲಾರದಲ್ಲಿ ಸಮೋಸ ತಯಾರಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಂಜಾನ್ ಉಪವಾಸ ನಡೀತಾ ಇರೋದ್ರಿಂದ ದಿನಕ್ಕೆ ಸುಮಾರು 5,000ದಷ್ಟು ಸಮೋಸ ಸೇಲ್ ಆಗ್ತಾ ಇತ್ತಂತೆ. ಆದರೆ ಗ್ಯಾಸ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಸಮೋಸ ಬೇಯ್ತಾ ಇದೆ. ಸಮೋಸ ತಯಾರಿಕೆ 3,000ಕ್ಕೆ ಕುಸಿದಿದ್ಯಂತೆ. ಅದಕ್ಕೆ ಸೌದೆ ಮಾಡ್ತಾ ಇರೋದು 2,000, 2,500 ಮಾಡ್ತಾ ಇದ್ದೀವಿ ಅಷ್ಟೇ. 5,000, 6,000 ಮಾಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ. ಸ್ವೀಟ್ ಎಲ್ಲ ಮಾಡ್ತಾಯಿತ್ತು, ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಏನೋ ಗ್ಯಾಸ್ ಸಿಗ್ತಾ ಇಲ್ಲ, ಸೌದೆನಲ್ಲಿ ಮಾಡೋಕ್ಕಾಗಲ್ಲ. ಇತ್ತ ರಾಯಚೂರಿನ ಬಿಜ್ಜನಗೇರ ST ಹಾಸ್ಟೆಲ್ನಲ್ಲೂ ಸಿಲಿಂಡರ್ ಕೊರತೆಯಿಂದಾಗಿ ಸೌದೆ ಒಲೆಗೆ ಮಣೆ ಹಾಕಲಾಗಿದೆ. ಆದರೆ ಒಲೆಯಲ್ಲಿ ಅಡುಗೆ ತಡವಾಗಿದ್ದರಿಂದ ವಿದ್ಯಾರ್ಥಿಗಳು ಖಾಲಿ ಹೊಟ್ಟೆಯಲ್ಲೇ ಕಾಲೇಜಿಗೆ ಹೋಗಬೇಕಾಯಿತು. ಈಗ ಬೆಳಗ್ಗೆ 7 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈಗ ಬೆಳಗ್ಗೆ ಅಂದರೂ ಮೊದಲೆಲ್ಲ ಸಿಲಿಂಡರ್ ಇತ್ತು, ಬೇಗನೆ ಅಡುಗೆ ಮಾಡಿ ಕೊಟ್ಬಿಡ್ತಿದ್ರು. ಈಗ ಯುದ್ಧ ನಡೀತಾ ಇರೋ ಕಾರಣದಿಂದ ಬಿಸಿಲಲ್ಲಿ ಅಡುಗೆ ಮಾಡ್ತಾರೆ, ಕಷ್ಟ ಆಗುತ್ತೆ ಅವರಿಗೆ. ಬೇಗನೆ ಸಿಲಿಂಡ್ರ್ ತರಿಸೋದು ಬೆಸ್ಟು.